ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ಪ್ಲೀಸ್ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಮಾಡೋ ಒಂದು ಲೈಕ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರಿಪ್ಷನ್ ನಾನ್ ಮಾಡೋ ವಿಡಿಯೋಸ್ಗೆ ಸ್ಫೂರ್ತಿ ಮತ್ತೆ ಎಂಕರೇಜ್ಮೆಂಟ್ ಆಗಿರುತ್ತೆ. ಪ್ಲೀಸ್ ನನ್ನ ವಿಡಿಯೋನ ಯಾರು ನೋಡ್ತೀರಾ ಎಲ್ಲ ಒಂದು ಲೈಕ್, ಒಂದು ಕಮೆಂಟ್, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ವಿಷಯ RCB ವರ್ಸಸ್ MI ಮ್ಯಾಚ್ ಹೆಂಗಪ್ಪ ಇತ್ತು ಅಂತಂದ್ರೆ, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಸಕ್ಕತ್ತಾಗಿತ್ತು. ಅಷ್ಟು ಚೆನ್ನಾಗಿ ಆಡಿದ್ದು ಎರಡು ಟೀಮ್ಗಳು ಕೂಡ. ಸೊ ಲಾಸ್ಟ್ ಅಲ್ಲಿ ಆಲ್ಮೋಸ್ಟ್ MI ಗೆದ್ದೇ ಬಿಡ್ತಾರೆ ಅನ್ನೋ ಒಂದು ಟೈಮ್ ಅಲ್ಲಿ ನಮ್ಮ ಬೌಲರ್ಸ್ ಏನ್ ಕೂಲ್ ಕಂಪೋಸ್ಡ್ ಬೌಲಿಂಗ್ ಮಾಡಿ, ಇಷ್ಟು ವರ್ಷ ಇಲ್ಲದೆ ಇರೋಂತ ಒಂದು ಬೌಲಿಂಗ್ ಅಟ್ಯಾಕ್ ನಮ್ಗೆ ಈ ವರ್ಷ ಕಾಣ್ತಿದೆ. ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿ ಈ ಒಂದು ಮ್ಯಾಚ್ ನ ತಗೊಂಡಿದ್ದು ನಮ್ಮ RCB ಟೀಮ್. RCB ಅನ್ನೋದು ಅದಕ್ಕೆ ಅಲ್ವಾ, ನಮ್ಮ ಟೀಮ್ ಯಾವತ್ತೂ ಅಷ್ಟೇ ಬಾಯಿಗೆ ಬರ್ಸಿನೇ ಗೆಲ್ಲೋದು, ನಾವು ಹಂಗೆ ಗೆಲ್ಲೋದು, ಹಂಗೆ ಇರ್ತೀವಿ. ಅದಕ್ಕೇನೆ RCB ಅಷ್ಟು ಫ್ಯಾನ್ಸ್ ಇರೋದು. ಸೊ ಬೌಲಿಂಗ್ ತಗೊಂಡಿದ್ದು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು. MI ಟೀಮ್ ಟಾಸ್ ಆಗಿದ ತಕ್ಷಣ ಅವ್ರು ಹೇಳಿದ್ರು, ಕಾನ್ಫಿಡೆನ್ಸ್ ಆಗಿದ್ರು, ನಾನು ಬೌಲಿಂಗ್ ಮಾಡ್ತೀನಿ ಅಂತ. ಸೊ ಬ್ಯಾಟಿಂಗ್ ನೀವು ಆಯ್ತಪ್ಪ, ನೀವು ಬೌಲಿಂಗ್ ಮಾಡಿ, ನಾವು ಬ್ಯಾಟಿಂಗ್ ಸಕ್ಕದ ಮಾಡಿ ಒಂದು ಒಳ್ಳೆ ರನ್ ಸೆಟ್ ಮಾಡ್ತೀವಿ ಅಂತ ಸೆಟ್ ಮಾಡಿದ್ದು 200+ ರನ್ ನಮ್ಮ RCB. ಏನ್ ಬ್ಯಾಟಿಂಗ್ ಅಂತ ಅಂದ್ರೆ ತುಂಬಾ ಕ್ಲೀನ್ ಕಂಪೋಸ್ಡ್ ಬ್ಯಾಟಿಂಗ್ ಆಡಿದ್ರು. ಪಿಲ್ಸಾಲ್ಟ್ ಕಡೆಯಿಂದ ಒಂದು ಬರುತ್ತೆ ಒಳ್ಳೆ ಇನ್ನಿಂಗ್ಸ್, ಫಸ್ಟ್ ಬಾಲ್ ಬೌಂಡ್ರಿ ಅಂತ ಅನ್ಕೊಂಡ್ಮೇಲೆ ನೆಕ್ಸ್ಟ್ ಬಾಲ್ ಬೌಲ್ಡ್ ಆದ್ರು. ಅದಾದ್ಮೇಲೆ DDP ಮತ್ತೆ ವಿರಾಟ್ ಕೊಹ್ಲಿ ಎಂತ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಅಂದ್ರೆ ಸೂಪರ್ ಪಾರ್ಟ್ನರ್ಶಿಪ್. ಆ ಒಂದು ಪಾರ್ಟ್ನರ್ಶಿಪ್ ಮಧ್ಯೆನೆ ಕೊಹ್ಲಿ ಅವರು ತಮ್ಮ 13,000 ರನ್ಗಳನ್ನ T20 ಕೆರಿಯರ್ ಅಲ್ಲಿ ಕ್ರಾಸ್ ಮಾಡಿದ್ರು. ಈ ಒಂದು 13,000 ರನ್ಗಳನ್ನ T20 ಕ್ರಾಸ್ ಮಾಡಿದ 5ನೇ ಬ್ಯಾಟ್ಸ್ಮನ್ ಆಗಿ ಕೊಹ್ಲಿ ಅವರು ಬಂದ್ರು. ಅದಾದ್ಮೇಲೆ DDP ಅವರು ಒಂದು ಒಳ್ಳೆ ನಾಕು. DDP ಅವರಿಗೆ ಕ್ಲಿಯರ್ ಮೆಸೇಜ್ ಇದೆ ಅಂತ ಕಾಣುತ್ತೆ, ನೀನು ಒಂದೆರಡು ಮ್ಯಾಚ್ ಫೇಲ್ಯೂರ್ ಆದ್ರೂ ಪರವಾಗಿಲ್ಲ, ನಾನು ನಿನ್ನ ಬ್ಯಾಕಪ್ ಮಾಡ್ತೀನಿ ಅಂತ ಮ್ಯಾನೇಜ್ಮೆಂಟ್ ಹೇಳಿರ್ಬೇಕು. ಅದಕ್ಕೆ ಅವರು ಒಂದು ಒಳ್ಳೆ ಬ್ಯೂಟಿಫುಲ್ ನಾಕ್ ಆಡ್ತಾ ಇದ್ದಾರೆ. ಸೊ ಇದೇ ತರ ನಿನ್ನ ಮುಂದಕ್ಕೂ ಕಂಟಿನ್ಯೂ ಮಾಡ್ಲಿ ಅಂತ DDP ಹೇಳೋಣ. ಅದಾದ್ಮೇಲೆ ನೆಕ್ಸ್ಟ್ DDP ಔಟ್ ಆದ್ಮೇಲೆ ವಿರಾಟ್ ಕೊಹ್ಲಿ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ದು ಜಿತೇಶ್ ಶರ್ಮಾ. ಎಂತ ಒಂದು ಬ್ಯೂಟಿಫುಲ್ ನಾಕ್ ಅಂತ ಅಂದ್ರೆ, ಇಷ್ಟು ದಿವಸ ಲೈಕ್ ಚೆನ್ನೈ ಮೇಲೆ ಹಿಂದಿನ ಮ್ಯಾಚ್ ಗಳಲ್ಲೆಲ್ಲ ನಮ್ಮ ಟಿಮ್ ಡೇವಿಡ್ ಮಾಡ್ತಿದ್ದಂತ ಕೆಲಸನ ಇಲ್ಲಿ ಮಾಡಿದ್ದು ಜಿತೇಶ್ ಶರ್ಮಾ. ಸೂಪರ್ ನಾಕು. ಎಂಡ್ ಅಲ್ಲಿ ಬುಮ್ರಾ ಒಂದು ಓವರ್ ಒಳ್ಳೆ ಬೌಲಿಂಗ್ ಮಾಡಿದ್ರು, 18ನೇ ಓವರ್. ಅದಾದ್ಮೇಲೆ 20th ಓವರ್ ಕೂಡ ಬುಮ್ರಾಗೂ ಒಂದು 6 ಹೊಡಿತಾರೆ ಜಿತೇಶ್ ಶರ್ಮಾ. ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದು ನಮ್ಮ RCB ಯ ಜಿತೇಶ್ ಶರ್ಮಾ. ಸೊ ಇಷ್ಟು ಟೋಟಲ್ ಒಂದು ನಮ್ಮ ಫಸ್ಟ್ ಬ್ಯಾಟಿಂಗ್ ಮಾಡಿ 200+ ಸ್ಕೋರ್ ಮಾಡಿ 220 ರನ್ ಸೆಟ್ ಮಾಡಿ ನಮ್ಗೆ 221 ರನ್ ಕೊಟ್ಟಾಗ ಒಂದು ಒಳ್ಳೆ ಬ್ಯಾಟಿಂಗ್ ಬಂದಿಲ್ಲ ಮುಂಬೈ ಕಡೆ. ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಅಗೇನ್ ನಮ್ಮ RCB. ಇಷ್ಟು ವರ್ಷ ಇಲ್ಲದೆ ಇರ್ತಕ್ಕಂಥ ಒಂದು ಬೌಲಿಂಗ್ ಅಟ್ಯಾಕ್ ಈ ವರ್ಷ ಇದೆ ಅನ್ನೋದಕ್ಕೆ ಇದೇ ಕಾರಣ. ಸೊ ಲಾಸ್ಟ್ ಅಲ್ಲಿ ಯಾರು ಕೂಡ ಶರ್ಮಾ ಇದ್ರು, ಅವ್ರು ಕೂಡ ಒಂದು ಇನ್ನಿಂಗ್ಸ್ ಬರ್ಲಿಲ್ಲ. ರಿಕೆಲ್ಟನ್ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಬರ್ಲಿಲ್ಲ. ಸೂರ್ಯಕುಮಾರ್ ಒಳ್ಳೆ ಒನ್ ಡೇ ಆಡ್ದಂಗೆ 24 ಬಾಲ್ 25 ರನ್ ಔಟ್ ಆದ್ರು. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ನೀವು ನನ್ನನ್ನ ರಿಟೈರ್ಡ್ ಔಟ್ ಮಾಡಿ ತಪ್ಪು ಮಾಡಿದ್ರಿ ಅಂತ ಮತ್ತೊಮ್ಮೆ ಮ್ಯಾನೇಜ್ಮೆಂಟ್ ಗೆ ಪ್ರೂವ್ ಮಾಡಿದ್ದು ತಿಲಕ್ ವರ್ಮಾ. ಎಂತ ಒಂದು ಬ್ಯೂಟಿಫುಲ್ ನಾಕ್ ಆಡಿದ್ದು ತಿಲಕ್ ವರ್ಮಾ. ಅವ್ರ ಜೊತೆಗೆ ಮರಿಲೇಬಾರದು ಗುರು, ನಿಜವಾಗ್ಲೂ ಹೇಳ್ತೀನಿ, ನಿನ್ಗೆ ಹ್ಯಾಟ್ಸ್ ಆಫ್ ಗುರು. ಹಾರ್ದಿಕ್ ಪಾಂಡ್ಯ ಎಂತ ಒಂದು ಬ್ಯೂಟಿಫುಲ್ ನಾಕು. 7 ಬಾಲ್ಗೆ 1 ಡಾಟ್ 32 ರನ್. ಅಪ್ಪ, ಅವ್ರು ಆಡ್ತಿದ್ದಂತ ರೀತಿ ಹೆಂಗಿತ್ತು ಅಂತಂದ್ರೆ, ಒಳ್ಳೆ ಮಳೆ ಬಂದಂಗಿತ್ತು. ಸಿಡ್ಲು ಬಡ ಅಂತ ಸಿಡ್ಲು ಹೆಂಗ್ ಬಿಡುತ್ತೆ ಆ ತರ ಗುಡುಗು ಸಿಡ್ಲು ಬಂದಂಗಿತ್ತು. ಸೂಪರ್ ನಾಮಕ. ಅವ್ರು ಆಡ್ತಿದ್ದಂತ ಇಬ್ರು, ತಿಲಕ್ ವರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಆಡ್ತಿದ್ದಂತ ರೀತಿ ನೋಡಿ ನಾನು ಆಲ್ಮೋಸ್ಟ್ ಗೆದ್ದೇ ಬಿಡ್ತಾರೆ ಅಂತ ಅನ್ಕೊಂಡೆ. ನಿಜ ಹಾರ್ದಿಕ್ ಪಾಂಡ್ಯ ಹ್ಯಾಟ್ಸ್ ಆಫ್ ನಿನ್ಗೆ. ಯಾಕಂತಂದ್ರೆ ಪ್ರತಿ ಮ್ಯಾಚ್ ಅಲ್ಲೂ ಈ ತರ ಆಟ ಆಡಬೇಕು ಅಂತಂದ್ರೆ ಸೂಪರ್. ಎಂತ ಒಂದು ಒಳ್ಳೆ ನಾಲ್ಕು. 7 ಬಾಲಿಗೆ 32 ರನ್ ಅಂತಂದ್ರೆ ಯಾವ ತರ ಇತ್ತು ಅಂತಂದ್ರೆ, ಹಾರ್ದಿಕ್ ಪಾಂಡ್ಯನೇ ಸಾಟಿ ಅಂತ ಹೇಸಲ್ ಹುಡುಗು ಕೂಡ ಬ್ಯೂಟಿಫುಲ್ ಶಾಟ್ಸ್ ಗಳು ಹೊಡೆದಿದ್ದು ಹಾರ್ದಿಕ್ ಪಾಂಡ್ಯ. ಆಮೇಲೆ ಕೃಣಾಲ್ ಪಾಂಡ್ಯಗೂ ಕೂಡ ಬಿಟ್ಟಿಲ್ಲ, ಅಣ್ಣ ಅಂತಾನು ನೋಡ್ದೆ ಬ್ಯೂಟಿಫುಲ್ ಆಗಿ ಆಟ ಆಡಿದ್ದು ಹಾರ್ದಿಕ್ ಪಾಂಡ್ಯ. ಅದಾದ್ಮೇಲೆ ನಿಮ್ಗೆ ಗೊತ್ತು, ಲಾಸ್ಟ್ ಆಲ್ಮೋಸ್ಟ್ 2 ಓವರ್ ಇದ್ದಂಗೆ ನಾವು ಗೆದ್ದೇ ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ ಮುಂಬೈ. ಆದ್ರೆ ಅಲ್ಲೂ ಕೂಡ ಅಲ್ಲ, ನಾವು ಗೆಲ್ಲೋದನ್ನ ಬಿಡೋದೇ ಇಲ್ಲ ಅಂತ ಪ್ರೂವ್ ಮಾಡಿದ್ದು RCB. ಅಷ್ಟು ಚೆನ್ನಾಗಿ ಲಾಸ್ಟ್ 2-3 ಓವರ್ ಅಲ್ಲಿ ಬೌಲಿಂಗ್ ಮಾಡಿದ್ದು ನಮ್ಮ RCB. ಹೆಸಲ್ವುಡ್ ಮತ್ತೆ ಲಾಸ್ಟ್ ಓವರ್ ಬೌಲಿಂಗ್ ಮಾಡಿದಂತ ನಮ್ಮ ಕೃಣಾಲ್ ಪಾಂಡ್ಯ ಎಂತ ಒಂದು ಬ್ಯೂಟಿಫುಲ್ 3 ವಿಕೆಟ್ 1 ಓವರ್ ಅಲ್ಲಿ ಅಂದ್ರೆ ಸೂಪರ್. ಹ್ಯಾಟ್ರಿಕ್ ಕೂಡ ಬರೋ ಚಾನ್ಸಸ್ ಇತ್ತು, ಬಟ್ ಮಿಸ್ ಆಗ್ಬಿಡ್ತು. ಸೊ ಇದು ನಮ್ಗೆ ಮುಂದೆ ಬರುವಂತ ಮ್ಯಾಚ್ ಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. RCB ಯಾವ್ದೇ ಕಾರಣಕ್ಕೆ ಈ ವರ್ಷ ಅಂತೂ ಕಪ್ ಗೆಲ್ಲೋ ಚಾನ್ಸಸ್ ಮಿಸ್ ಮಾಡ್ಕೊಳ್ಳೋದೇ ಬೇಡ. ಸೊ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಗೊಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಯಾರ್ಯಾರು ವಿಡಿಯೋನ ನೋಡಿದ್ದಾರೆ, ಯಾರು ನನ್ನ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತ್ರ.